ನಮಸ್ಕಾರ ಕಣ. ಏನ್ ಭೀಮಣ್ಣ ಜೋಡಿ ಮಾತ್ರ ಬಹಳ ಚಂದಾಗೈತಿ ಕಣ. ಸರಿ ಥ್ಯಾಂಕ್ಸ್ ಭೀಮಣ್ಣ. 100 ಮನೆಗೆ ಅನ್ನ ಹಾಕ ಮನೆ ಕಣಪ್ಪ ನಿಮ್ದು. 100 ವರ್ಷ ಚೆನ್ನಾಗಿ ಮಾಡ್ರಪ್ಪ. ಸರಿ ಸರಿ ನಂಗೆ ಗೊತ್ತಾಯ್ತು, ನಾನು ಬರ್ತೀನಿ. ನಿಮ್ನ ಕಂಡ್ರೆ ಇಡೀ ಹತ್ತೂರಿಗೆ ಗೌರವ ಅನ್ಸುತ್ತೆ ಅಲ್ವಾ? ಅದೆಲ್ಲ ಅವ ಸಂಪಾದನೆ ಮಾಡಿರೋದು. ಅವ್ರ ಮ್ಯಾಕಿರೋ ಪಿರುತಿನ ನನ್ನ ಮ್ಯಾಕ್ ಹೊಸಿ ತೋರಿಸ್ತಾರೆ ಆಟೆಯ. ಎಲ್ರೂ ನಿಮ್ಮನ್ನ ಇಷ್ಟಪಡೋದು ನೋಡ್ತಿದ್ರೆ ನಿಮ್ ಹೆಂಡತಿ ಆಗೋದಕ್ಕೆ ಪುಣ್ಯ ಮಾಡಿದೀನಿ ಅನಿಸ್ತಿದೆ. ನೀವ್ ಈಟಿಗೆ ಹೆಂಗ್ ಅನ್ಬಿಟ್ರಿ ಹೆಂಗೆ? ನಂಗೆ 8 ಜನ ಹಿತೈಷಿಗಳವ್ರು, 8 ಜನ ಶತ್ರುಗಳವ್ರೆ. ಒಬ್ರು ಕೈ ಮುಗಿತಿದ್ರೆ ಇನ್ನೊಬ್ರು ಕಾಲ್ ಮುರಿಯ ಕಾಯ್ಕೊಂಡ್ ಕೂತಿರ್ತಾರೆ. ಯಾಕೆ ಸುಮ್ಕಾಗ್ಬಿಟ್ರಿ? ಓ, ನಮ್ ಗಂಡನ್ಗೆ ಶತ್ರುಗಳಿಂದ ಏನಾದ್ರು ತೊಂದರೆ ಆಗ್ಬಿಡ್ತದೆ ಅಂತ ಯೋಚನೆ ಮಾಡ್ತಿದ್ರಾ? ಬಿಡ್ತು ಅನ್ನಿ, ಹಾಗೆಲ್ಲ ಏನೂ ಆಗಲ್ಲ. ಬಿಡ್ತು ಅಂದ್ರು ಅಂದಿಲ್ಲ ಅಂದ್ರು ಅದೇ ದೀಟ. ಯಾಕೆ, ಏನಾಯ್ತು? ಅದು ಹೊಸಿ ಬಾಯಾರಿಕೆ ಆಯ್ತೈತೆ, ಎಳ್ನೀರು ಕುಡಿಮಾ ಅಂತ. ನಿಮ್ ತೋಟದಲ್ಲೇ ಎಳ್ನೀರು ಇಟ್ಕೊಂಡು ಇಲ್ಲಿ ಕುಡಿತೀರಾ? ಈ ಎಳ್ನೀರು ಅಂಗಡಿನಾಗೆ ನೆನಪುಗಳು ಶಾನೆ ಅವೆ. ಅವೆಲ್ಲ ಹಂಗೆ ಜೀವಂತ ಉಳಿಬೇಕಂದ್ರೆ ನಾನು ಇಲ್ಲೇ ಕುಡಿಬೇಕು. ಬನ್ನಿ. ಅಣ್ಣ ಎಳ್ನೀರು ನೋಡಿ. ಬಂದ ಹೇಳ. ಇಲ್ಲಿರೋದು ನಮ್ಮ ಹೃದಯನ, ಅದಕ್ಕೆ ಇಷ್ಟ ಆಗಂಗೆ ಕುಡಿತೀನಿ. ಒಂದೇ ಹೊಡಿ. ಗುಂಡಿಗೆಯ ಒಳಗೆ ತೋಪು ಸಿಡಿದಂಗೆ ಎದೆಗಿಳಿದಳು ಇನ್ಮ್ಯಾಕ 2 ದೇಹ ಒಂದೇ ಜೀವ. ಅಯ್ಯಯ್ಯೋ ಕಣ್ಗೆ ಮಿಂಚೊಡೆದಂಗಾಗೋಯ್ತು. ನಮ್ಮವ್ವ ಮೆಚ್ಚೋ ಸೊಸೆ ವೇಳೆ ಅನ್ಸೋಯ್ತು. ಆದಷ್ಟು ಬೇಗ ನಿನ್ ಗಂಡನ್ ಕೊಂದು ನೀನನ್ನ ವಿಧವೆ ಮಾಡ್ತೀನಿ. ನಿನ್ ಗಂಡ ಮಾತ್ರ ಅಲ್ಲ, ಬಂಗಾರಮ್ಮನ ಮನೆಯವ್ರು ಎಲ್ಲರೂ ಪ್ರಾಣನೂ ತೆಗಿತೀವಿ. ಏನಾಯ್ತು? ಅದು ನಿಮ್ಮನ್ನೇ ಕೇಳ್ತಿರೋದು. ಏನಿಲ್ಲ, ನೀವು ತುಂಬಾ ಡೀಪಾಗಿ ಎಳ್ನೀರು ಕುಡಿತಾ ಇದ್ರಲ್ಲ, ಸುಮ್ಮನೆ ನಿಮ್ಮನ್ನ ಅಲರ್ಟ್ ಮಾಡೋಣ ಅಂತ ಹಾಗೆ ಮಾಡಿದೆ ಅಷ್ಟೆ. ಅದಕ್ಕೆ ಹಿಂಗ ತೊಳೋದು? ಸಾರಿ. ಏನವ ಹಿಂಗ್ ಕೇಳಿಸ್ಕೊಬಿಟ್ಟಲ್ಲ? ಏನೋ ಆಯ್ತು ಅಂತ ನಮ್ಗೆ ಗಾಬರಿ ಆಯ್ತು ಕಣವ. ನಾನು ಹಂಗೆ ಅನ್ಕೊಂಡೆ. ಸರಿ ಬನ್ನಿ ಹೊರಡೋಣ. ಯಾಕೆ ನೀನಂತ ಬೇಡಿ. ಏನು ಬೇಡ, ಬನ್ನಿ ಹೋಗೋಣ. ಸರಿ.
ಸಾನಾ ಸಾನಾ ತಗೋಬಾ, ನೀನು ಹೇಳಿದೆಲ್ಲ ತಂದಿನಿ. ಸೊಪ್ಪು ಇಟ್ಟಿದ್ದು ಒಂದು 10 ಕಟ್ಟು ಕಳಿಸ್ತೀನಿ ಅಂತ ಹೇಳೋನು. ಸರಿ ಅಪ್ಪಯ್ಯ. ಗಂಗಣ್ಣ ಬನ್ನಿ ಇಲ್ಲಿ. ತಗೊಳಬಾ ಉಳ್ದಿದ್ದು. ಇದನ್ನ ತಕೊಂಡು ಒಳಗೆ ಇಟ್ಬಿಡಿ. ಏನ್ ಸುಮಾ, ಈ ಪುಟ್ಟಕ್ಕನ ಮೆಸ್ಗೆ ಮುಂದಿನ ಉತ್ತರಾಧಿಕಾರಿ ನೀನೇ ಆಗಂಗೆ ಕಾಣ್ತೈತೆ. ಏಯ್, ಅವಳು ಯಾಕಲ್ಲ ಮೆಸ್ ನಡ್ಕೊಂತಾಳೆ? ಓದೋ ಹುಡುಗಿ ಈ ಕೆಲಸ ಮಾಡಕತ್ತದೇನ? ಹಂಗಲ್ಲ ಗೋಪಾಲಣ್ಣ, ಸುಮಾ ಯಾವತ್ತು ಗಲ್ಲಾಪೆಟ್ಟಿಗೆ ಮೇಲೆ ಕುಂತಿದ್ ನೋಡ್ಲಿವಲ್ಲ, ಅದಕ್ಕೆ ಹಂಗೆ ಹೇಳ್ದೆ. ಮುತ್ತು, ಇದೇ ನೀನು ಸ್ವಲ್ಪ ದಿನ ಅಷ್ಟೇ. ಈಗ ನನ್ನ ರಿಸಲ್ಟ್ ಬರುತ್ತೆ, ಆಮೇಲೆ ಒಳ್ಳೆ ಕಂಪನಿಯಲ್ಲಿ ಕೆಲಸನೂ ಸಿಗುತ್ತೆ. ಅಲ್ಲಿವರೆಗೂ ಅಷ್ಟೇ ಈ ಕಲೆಕ್ಷನ್ ಕೆಲಸ. ಸರಿ ನೀನ್ ಬಿಡವ, ಓದಿರೋ ಹುಡುಗಿ ಟಸ್ಸು ಪುಸ್ಸು ಅಂತ ಇಂಗ್ಲೀಷ್ ಮಾತಾಡ್ಕೊಂಡು ಒಳ್ಳೆ ಸಂಬಳ ಬರೋ ಕೆಲಸಕ್ಕೆ ಸೇರ್ಕೋತೀಯ. ಏನ್ ನಮ್ಮ ತರ್ವಿ? ಓದೋ ವಯಸ್ಸಿನಾಗ ಓದಬೇಕು ಅಂತ ಅದಕ್ಕೆಲ್ಲ ಹೇಳೋದು. ಓಹೋ, ಹಂಗಾರೆ ನೀವೆಷ್ಟು ಓದಿದ್ದೀರಣ್ಣ? ಗಂಗಾದ್ರಪ್ಪ, ಆ ಮಿಕ್ಕಿರೋ ಒಡೆಯಲ್ಲ ಗೊತ್ತಿಲ್ಲಿ ಮಾತಾಡಿದಿರ ಕೂತಿರ್ತಾನೆ. ಯಾಕಲ ಇಲ್ಲೇ ನಿಂತ್ಕೊಬಿಟ್ಟೆ? ಬಾ ಒಳಿಕೆ. ಇಲ್ಲಿ ಗಂಟ ಬಂದು ಮುಜುಗರ ಪಡ್ತಾ ಇದೀಯಾ? ಬಾ. ಪುಸ್ತೆ ಪುಟ್ಟಮ್ಮಿ ಹೇಳೋದು ತಾನೆ, ಯಾಕೆ ಕರ್ಕೊಂಬಂದೆ ಅವನ್ನ? ಅಪ್ಪಯ್ಯ, ಅಪ್ಪ ಮಾಡಿದ ತೆಪ್ಕೆ ಮಗ ಯೋನ್ ಮಾಡ್ತಾನೆ ಹೇಳು. ಅಷ್ಟಕ್ಕೂ ಇದು ಯಾವುದು ಸಚಿನ್ ಗಮನಕ್ಕೆ ಬಂದೇ ಇಲ್ಲ. ಸಚಿನ್, ಬಾರಪ್ಪ ನೀನು ಕೂತ್ಕೋ. ಬಾ. ಗಂಗಣ್ಣ, ಇವ್ರಿಗೆ ತಿಂಡಿ ಕೊಡು. ಇಲ್ಲ ಅಕ್ಕ, ನಂದಾಯ್ತು. ಸಚಿನ್, ಸುಮ್ಮ ಫಲಿತಾಂಶ ಬರ್ತೈತೆ ಅಂತ ಹೇಳಿದ್ಲು, ನೀನ್ ಹೆಂಗಪ್ಪ ಮಾಡಿದ್ಯಾ? ಹ್ಞೂ ಅಕ್ಕ, ಪಾಸ್ ಆಗೋಷ್ಟು ಬರ್ದಿದ್ದೀನಿ. ಅಪ್ಪಯ್ಯ, ಅವತ್ತು ಸುಮಾಪುರ್ಸಿ ಟೇಷನ್ಗೆ ಹೋದಾಗ ಸಚಿನ್ ಅವ್ರ ಜೊತೆಗೆ ಇದ್ದ. ಸಚಿನ್ ಏನಾದರೂ ಸುಮ್ಮನ್ನ ಟೀಮ್ ಸರಿಯಾಗಿ ಪರೀಕ್ಷೆ ಕರ್ಕೊಂಡು ಹೋಗಿರ್ಲಿಲ್ಲ ಅಂದಿದ್ರೆ ವರ್ಷವಿಡೀ ಓದಿದ್ದೆಲ್ಲ ವ್ಯರ್ಥ ಆಗ್ಬಿಡೋದು. ಎಷ್ಟೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿ ಎಕ್ಸಾಮ್ ಬರ್ದಿದ್ದೀನಿ. ಈ ರಿಸಲ್ಟ್ ಏನಾದರೂ ಉಲ್ಟಾ ಆದ್ರೆ ಆ ರಾಜಿಗೆ ಹಾಕಿರೋ ಸವಾಲಲ್ಲಿ ನಾನು ಸೋತೋಗ್ತೀನಿ. ಬಿಡ್ತು ನವಿ, ಅದ್ಯಾಕೆ ಹಂಗೆ ಮಾತಾಡ್ತೀಯ? ನೀನ್ ಬರ್ದಿರೋ ರೇಂಜ್ಗೆ ಸಕ್ಕತ್ತಾಗೆ ಪಾಸ್ ಆಯ್ತೀಯಾ? ಫಲಿತಾಂಶ ಯಾವಾಗವೇ? ನಾಳೆನೇ ಅಕ್ಕ. ನಾನು ನನ್ನ ಲ್ಯಾಪ್ಟಾಪ್ನ ನಾಳೆ ತರ್ತೀನಿ. ನಾವೆಲ್ಲರೂ ರಿಸಲ್ಟ್ಸ್ನ ಇಲ್ಲೇ ನೋಡೋಣ. ಇಲ್ಲಿ ನೋಡೋದ? ಯಾಕ ಪಾಸ್ ಐತಿಯಾ ಇಲ್ಲ ಅಂತ ಅನ್ಬನ್ವಾ? ಗೋಪಾಲಣ್ಣ, ಏಟಾಗ್ಲಿ ಪುರ್ಸಿ ನಿನ್ ಮಗ ಅಲ್ವೇ, ಡುಮ್ಕಿನೇ ಹೊಡೆದಿರ್ತಾನೆ ಬಿಡು. ಏಯ್ ಮುತ್ತ, ತಿಂದು ಎದ್ದೋಯ್ತಾರು. ನನಗೆ ಸುಮನ್ಕಿಂತ ಸಂದಾಗೆ ಮಾರ್ಕ್ಸ್ ಬತ್ತೈತೆ ಡ್ಯಾಡಿ. ಲೇ ಈ ಮುತ್ತು ಹೆಂಗೈತೆ ಮೈಗೆ? ಸುಮ್ಕೆ ತಿನ್ಲಾ? ನೀನು ನಡೆಯವ, ಕೆಲ್ಸಗಳವೆ. ಎಲ್ಲೋದ್ಲಿ ನಂಜಮ್ಮ, ಈಟೊತ್ತಾದ್ರೂ ಬರಲಿಲ್ಲ. ಕಾಯದೇ ಆಗೋಯ್ತು. ಏಯ್, ಯಾಕೆ ನನ್ನ ಬರಕ್ಕೆ ಕೇಳಿದೆ? ಅವತ್ತು ಹೇಳ್ನಿಲ್ವಾ ನಿಮ್ಮ ಸಮಸ್ಯೆನೇ ನಂಗೆ ಬೇಡ ಅಂತ? ಮತ್ತೆ ಕರೆದೆ. ಸುಮ್ಮನೆ ಆಟ ಮಾಡಬೇಡ ನಂಜಮ್ಮ. ಈಟ ದಿನ ಎಲ್ಲರೂ ಸೇರ್ಕೊಂಡು ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದೀವಿ. ಈಗ ರಾಜ್ಯ ನಮ್ಮ ಕೈಗೆ ಸಿಗ್ಬೇಕಾದ್ರೆ ನೀನೇ ಜೊತೆಗಿಲ್ಲ ಅಂದ್ರೆ ಹೆಂಗ್ ಹೇಳು? ಅವ್ವ ತಾಯಿ, ನಿಮ್ಮ ಸಾಮ್ರಾಜ್ಯನೂ ಬೇಡ, ನಾ ಸಾಯೋದು ಬೇಡ. ನನ್ನ ಪಾಡಗ್ ನನ್ನ ಬಿಟ್ಬಿಡಿ, ನಾನು ಹೋಗಿ. ಅಯ್ಯೋ ವಸಿ, ನಿಂತ್ಕ ಇಲ್ಲಿ. ನಾನು ಹೇಳೋದನ್ನ ಕೇಳು. ನಿನ್ಗೆ ಪಂಚಾಯತಿ ಕುರ್ಚಿ ಮ್ಯಾಗ ಕೂತ್ಕೊಳ್ಳೋ ಆಸೆ ಇಲ್ವೇ?
ಪಂಚಾಯತಿ ಕುರ್ಚಿ ಮೇಲೆ ಕೂತ್ಕೋಬೇಕು ಅನ್ನೋ ಆಸೆನೂ ಅದೇ. ಆದರೆ ಮನುಷ್ಯರನ್ನ ಕೊಲ್ಲುವಂಥ ದುರಾಸೆ ನಂಗಿಲ್ಲ ಕಣವ. ನಾನು ಪಾಡಿಗೆ ನಾನು ಬಿಟ್ಬಿಡು ತಾಯಿ. ಯೋ ಆಯ್ತು, ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ನಾನು ರಾಧನ್ ನೋಡಕ್ಕೆ ಜೈಲ್ಗೆ ಹೋಗ್ತಾ ಇವ್ನಿ, ನೀನು ಬಾ. ನೋಡು ರಜಿ, ನೀನು ಪದೇ ಪದೇ ಅದನ್ನ ಹೇಳ್ಬೇಡ. ನಿನ್ನ ಜೊತೆಗೆ ನಾನು ಎಲ್ಲಿಗೂ ಬರೋದಿಲ್ಲ, ಏನೂ ಮಾಡೋಕ್ಕಿಲ್ಲ, ಅರ್ಥ ಆಯ್ತಾ? ನೋಡ್ ನಂಜಮ್ಮ, ಈಗೇನಾದ್ರೂ ನೀನು ನಮ್ಮ ಜೊತೆ ಬಿಟ್ರೆ ನಿನಗೆ ನಷ್ಟ. ಆ ರಾಧ ಕೋಳ ಹಾಕಿಸ್ಕೊಂಡು ಜೈಲಿಗೆ ಸೇರೋಳೆ, ನೀನು ಒಂದು ಕೈ ಮುರ್ಕೊಂಡಾಗ ಮೂಲೆಗೆ ಸೇರ್ಕೊಂಡಿದ್ಯಾ. ನಿಮಗೆ ಲಾಭ ಮಾಡ್ಕೊಳಕ್ಕಾಗ್ಲಿಲ್ಲ, ಇನ್ನು ನನಗೇನೆಲ್ಲ ಅಷ್ಟ ಮಾಡಿಯ? ಇಲ್ಲೇ ನಿನ್ ಕೆಪ್ ತಿಳ್ಕೊಂಡಿರೋದು. ರಾಧಾ ಜೈಲ್ನಾಗೆ ಇದ್ರು ಇಲ್ಲಿ ನಡೆಯೋ ಆಟ ನಡೀತಾನೆ ಐತೆ. ನಾನೀಗ ಆ ಪುಟ್ಟಕ್ಕನ್ ಹೊಸ ವೈರಿ ಜೊತೆ ಕೈ ಜೋಡ್ಸಿವ್ನಿ. ಈಗಾಗ್ಲೇ ಆ ಮೆಸ್ ಬಾಗ್ಲಿನ ಮುಚ್ಚಕ್ಕೆ ಕುಮ್ಮಕ್ಕೂ ಕೊಟ್ಟಿವ್ನಿ. ನಿನ್ನ ಮಕ್ಕೆಷ್ಟು ಲೇ, ಆ ಪುಟ್ಟಕ್ಕ ಕುಲ್ದೇವ್ರಿಗೆ ಹೋಗೋಳೆ. ನೀನು ನೋಡಿದ್ರೆ ಈ ಬಿತ್ತರೆ ಆಟ ಆಡ್ತಿದ್ಯಾ. ನಿನ್ಗೆ ಎಷ್ಟು ಹೋಗಿದ್ರು ಮಾನ ಮರ್ಯಾದಿನೇ ಇಲ್ವೇನೆ? ಆಡಿದ್ದೇ ಆಟ ನಿಂದು. ನೋಡವ, ನಾನು ನಿನ್ನ ಜೊತೆಗೆ ನಿಂತ್ಕೊಂಡ್ರೆ ನಿನ್ನ ಬುದ್ಧಿನೇ ನನಗೂ ಬಂದ್ಬಿಡ್ತದೆ. ನಿನ್ನ ಅಮ್ಮಯ್ಯ ಅಂತೀನಿ, ನಾನು ಬಿಟ್ಬಿಡು, ನಾನು ಒಯ್ತೀನಿ. ಏ ನಂಜಮ್ಮ, ನಿಂತ್ಕೋ ಇಲ್ಲಿ ನಂಜಮ್ಮ. ಈಟ್ ದಿನ ಹಾಲ್ ನೆಕ್ಕೋ ಬೆಕ್ಕಂಗಿದ್ದು ಇವಾಗ ಸೊಕ್ ತೋರಿಸ್ತಾಳೆ ಸೊಕ್ಕನ. ಇವಳಿಲ್ಲ ಅಂತಂದ್ರೆ ನಮ್ಗೇನು ಬಳಕೆ ಆಗಲ್ವೇ? ಯಾವಳಿದ್ರು ಇಲ್ಲ ಅಂತಂದ್ರು ಆ ಪುಟ್ಟಕ್ಕನ್ ಸರ್ವನಾಶ ಖಂಡಿತ. ಅಪ್ಪಯ್ಯ, ಇವನು ಯೋಚನೆ ಮಾಡ್ತಾ ಇದ್ದೀರಾ? ಸಾರಾ ಕಳಿ ಅದು ಇವತ್ತು ಬಂದಿದ್ದಲ್ಲ ಮಧ್ಯಾಹ್ನ ಫುಡ್ ಆಫೀಸರ್ಸು ಸೀಸ್ ಮಾಡ್ತೀವಿ ಅಂತ. ಅದರಲ್ಲಿ ಏನಾರ ರಾಜಿ ಕೈವಾಡ ಇದೆಯಾ ಅಂತ ಯೋಚನೆ ಮಾಡ್ತಾಯಿದ್ದೆ. ನನಗೂ ಅದೇ ಅನುಮಾನ ಸಾಹೇಬ್ರೆ. ಆ ಕೆಟ್ಟ ಹೆಂಗಸನ್ನ ಯಾವ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು. ಈಟೆಲ್ಲ ಆದ್ಮ್ಯಾಕೋ ಅವಳ ಸುದ್ದಿ ನಮ್ಗೆ ಯಾಕೆ ಗಂಗಣ್ಣ, ಬಿಟ್ಬಿಡಿ. ಇಂಥ ಟೈಮ್ನಾಗೆ ಅವಳನ್ನ ನೆನ್ಸ್ಕೊಳ್ಳೋದೇ ದೊಡ್ಡ ಪಾಪ. ಊಟ ಮಾಡಿ. ಯೋನವಿ ಯೋಚನೆ ಮಾಡ್ತಿದ್ಯಾ? ಯಾವ್ದೋ ಗ್ಯಾನ್ದಾಗಿದ್ಯಾ? ಓ, ಸುಮ್ಮಂಗೆ ಅಮ್ಮವ್ರು ನೆನಪಾಗ್ತಿರ್ಬೇಕು ಅಲ್ವಮ್ಮ? ಕುಸ ಪುಟ್ಟ ಮೀನು ನೆನಪಲ್ಲ. ಎಲ್ಲರೂ ಅಪ್ಪ ಅಂದ್ರೆ ಆಕಾಶ ಅಂತಾರೆ, ಆದ್ರೆ ನನಗೆ ನಮ್ಮವ್ವನೇ ಆಕಾಶ, ಆಲದ ಮರ, ಆಸೆ, ಕನಸು ಎಲ್ಲ. ನಾಳೆ ರಿಸಲ್ಟ್ ಇದೆ. ನಾನು ಪ್ರತಿ ವರ್ಷನೂ ಅವನ ಹತ್ರ ಆಶೀರ್ವಾದ ತಗೊಂಡೆ ರಿಸಲ್ಟ್ ನೋಡಕ್ಕೆ ಹೋಗ್ತಿದ್ದಿದ್ದು. ಆದರೆ ಈ ವರ್ಷ ಸುಮಾ, ಅದ್ರ ಬಗ್ಗೆ ಆಟೊಂದು ಯೋಚನೆ ಯಾಕೆ? ಅವನ್ ಫೋನ್ ಮಾಡಿ ಆಶೀರ್ವಾದ ತಕ್ಕ. ಏನೇ ಆದರೂ ನೇರವಾಗಿ ನೋಡ್ದಂಗೆ ಇರಲ್ವಲ್ಲ ಅಕ್ಕ. ವಿಡಿಯೋ ಕಾಲ್ ಮಾಡೋಣ ಅಂದರೆ ಅವನ ಹತ್ರ ದೊಡ್ಡ ಫೋನ್ ಬೇರೆ ಇಲ್ಲ. ನಾನು ಕೊಡಿಸ್ತೀನಿ ಕುಸ, ಮಾಡೋಕ್ಕೆ ಕೆಲಸವಿಲ್ಲ, ಅತ್ತೆ ಅಪ್ಕಿರು ಅಂತ ನನಗೆ ಬೋದ್ಬಿಟ್ರು. ಅಲ್ಲಮ್ಮ, ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊತೀಯ? ಈಗ ನಿನ್ನ ಫೋನಲ್ಲಿ ಅಮ್ಮವ್ರ ಫೋಟೋ ಇದೆ ಅಲ್ವಾ, ಅದನ್ನೇ ನೋಡು, ಆಮೇಲೆ ರಿಸಲ್ಟ್ ನೋಡು. ಗಂಗಣ್ಣ ಎಂತ ಒಳ್ಳೆ ಉಪಾಯ ಕೊಟ್ರು. ಸುಮಾ, ಹಂಗೆ ಮಾಡವೆ. ಕುಸೆ, ನಂಗೊಂದು ಅನ್ನಿಸ್ತೈತೆ, ಹೇಳ. ನಾನು ಬೇಡ ಅಂದರೆ ನೀವು ಬಿಡ್ತೀರಾ? ಅದೇನು ಹೇಳಿ. ನಾನು ನಿಮಗೆಲ್ಲ ಕೈ ತುತ್ತು ಹಾಕ್ಲಾ ಇವತ್ತು? ನಿಮಗೆ ಅದು ಬೇರೆ ಬರುತ್ತಾ? ಪುಟ್ಟ ಮೀನು ನೋಡಿ ಕಲ್ತ್ಕೊಂಡಿದ್ದೀನಿ. ನೀವೆಲ್ಲ ಚಿಕ್ಕವರಾಗಿದ್ದಾಗ ನಿಮ್ಮನ್ನು ಹೆಗಲ ಮೇಲೆ ಹೊತ್ಕೊಂಡು ತಿರುಗಾಡಲಿಲ್ಲ. ಈಗ ಕೈ ತುತ್ತು ಹಾಕಿದ್ರೆ ಹೊಸಿ ಸಮಾಧಾನ ಸಿಗ್ತೈತೆ ಅಂತ ಅಷ್ಟೆ. ಅದನ್ನ ನೀವು ಕೇಳ್ಬೇಕಪ್ಪಯ್ಯ, ನಾವಿಬ್ರು ನಿನ್ನ ಮಕ್ಕಳು.
ಈ ದಿನ ಬರೀ ಅವನ ಕೈ ರುಚಿ ಮಾತ್ರ ನೋಡಿದ್ವಿ, ಇವತ್ತು ಅಪ್ಪನ ಕೈ ತುತ್ತು ತಿಂದ್ವಿ. ಇಬ್ರು ಕೈ ರುಚಿನೂ ಅಮೃತನೇ. ಸುಮಾ, ನೀವು ತಕೊಳ್ಳವಿ. ಹೌದು, ಪಿಕ್ಚರ್ ಹೆಂಗಿತ್ತು? ನನಗೆ ಸಿನಿಮಾಗಿಂತ ನಿಮ್ಮ ಜೊತೆ ಬಂದಿದ್ನಲ್ಲ ಅದೇ ತುಂಬ ಖುಷಿ ಆಯಿತು. ಹಾಗಾದ್ರೆ ಅದೇ ಖುಷಿಗೆ ಏನು ಇಲ್ವಾ? ಹಾಂ, ಇದೆಯಲ್ಲ. ಆಯ್ತಾ? ಏನು? ಮನೆಗೆ ಹೋದ್ಮೇಲೆ ಮುದ್ದೆ, ಅನ್ನ, ಸಾರು. ನಾನು ಕೇಳಿದ ಅದಲ್ಲ. ಅದಲ್ವಾ? ಓ, ಹಪ್ಳನಾ? ಊಟದ ಜೊತೆ ಅದು ಇದೆ. ಸರಿ ಬಿಡಿ, ನಿಮ್ಮನ್ ಕೇಳಿ ಏನೋ ಪ್ರಯೋಜನ ಇಲ್ಲ. ಏನಾಯ್ತು? ಇದಕ್ಕಿದಂಗೆ ಆಪ್ ಹೋಯ್ತು. ಯಾರು ನೀವೆಲ್ಲ? ನಾವ್ ಯಾರು ಅಂತ ಗೊತ್ತಿಲ್ವಾ? ಆದಷ್ಟು ಬೇಗ ನಿನ್ ಗಂಡನ್ ಕೊಂದು ನೀನನ್ನ ವಿಧವೆ ಮಾಡ್ತೀನಿ. ನನ್ನ ಗಂಡಗೆ ಏನು ಮಾಡ್ಬಿಡಿ ಪ್ಲೀಸ್. ದೇವ್ರೆ, ಯಾಕೆ ಆಟೊಂದು ಗಾಬರಿ ಬೀಳ್ತಿದ್ದೀರಾ? ಅವ್ರನ್ನ ನಾನು ನೋಡ್ಕೊತೀನಿ. ನೀವು ಬನ್ನಿ, ಆ ಕಡೆ ನಿಂತ್ಕೊಳ್ಳಿ. ಏನಾಯ್ತು? ಎದ್ದೇಳಿ ಪ್ಲೀಸ್. ಯಾರಾದ್ರೂ ಇದ್ದೀರಾ? ಪ್ಲೀಸ್ ಹೆಲ್ಪ್ ಮಾಡಿ. ನಿಮ್ಗೇನು ಆಗಲ್ಲ, ನಾನಿದ್ದೀನಿ, ನಿಮ್ಗೇನು ಆಗಲ್ಲ. ಯಾರಾದ್ರೂ ಇದ್ದೀರಾ? ಪ್ಲೀಸ್ ಹೆಲ್ಪ್ ಮಾಡಿ. ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಪ್ಲೀಸ್, ನನ್ನ ಗಂಡಂಗೆ ಯಾರೋ ಚುಚ್ಚಿಬಿಟ್ಟಿದ್ದಾರೆ. ಪ್ಲೀಸ್ ಹೆಲ್ಪ್ ಮೀ. ಯಾರಾದ್ರೂ ಇದ್ದೀರಾ? ಪ್ಲೀಸ್ ಯಾರಾದ್ರೂ ಹೆಲ್ಪ್ ಮಾಡಿ. ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಯಾರಾದ್ರೂ ಇದ್ರೆ ಬನ್ನಿ. ಎದ್ದೇಳ್ರಿ ಪ್ಲೀಸ್, ಎದ್ದೇಳಿ. ಎದ್ದೇಳಿ ಪ್ಲೀಸ್ ರೀ,